ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹೆಂಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀವ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಿ ಅನ್ಕೊಂಡಿದೀನಿ. ಮತ್ತೊಂದು ವಿಡಿಯೋ ಜೊತೆ ಬಂದಿನ್ರಿ. ಇದೇನಪ್ಪಾ ಹಂಚ ತಿಕ್ಕಾಕತ್ತಾರ ಇವ್ರು ವಿಡಿಯೋ ಸ್ಟಾರ್ಟ್ ದೊಂದಿಗೆ ಅನ್ಲತ್ತೀರಿ. ಏನಿಲ್ರಿ, ದೋಸಾ ಹಂಚಿ ತಗೊಂಡಿದ್ವಿ. ನಾವಿರೋದು ನಾರ್ತ್ ಸೈಡ್. ನಮ್ ಸೌತ್ ಕಡೆಗೆ ಜಾಸ್ತಿ ದೋಸಾ ಇಡ್ಲಿ ಎಲ್ಲಾ ಫೇಮಸ್. ನಾರ್ತ್ ಸೈಡ್ನು ಮಾಡ್ತಾರಂದ್ರುನು ಹೋಟೆಲ್ ಕಡೆ ಜಾಸ್ತಿ ಮಾಡ್ತಿರ್ತಾರ. ಔಟ್ ಸೈಡ್ ಎಲ್ಲ ಸಿಗ್ತದ. ಮನಿದಾಗ ಜಾಸ್ತಿ ಮಾಡೇನು ತಿನ್ನೋದಿಲ್ಲ. ಹೀಗೆ ಕೆಲವೊಬ್ರು ವಿಡಿಯೋ ಎಲ್ಲ ನೋಡಿ ಮಾಡ್ತಿರ್ತಾರ ಅನಸ್ತದ. ಇವಾಗ ನಾ ಏನ್ ಹೇಳಕ್ ಹೊಂಟೀನಂದ್ರ, ಇಲ್ಲಿ ದೋಸಾ ಹಂಚ ನಮಗ ಸ್ವಲ್ಪ ಕಷ್ಟದ ಮೇಲೆ ಸಿಕ್ತ ಅನ್ಬೋದ್ರಿ. ಒಂದ್ 2-3 ದುಕಾನ್ ತಿರ್ಗ್ಯಾಡಿದ್ವಿ. ಕೆಬ್ಬಣದು ದೋಸಾ ಹಂಚ ಸಿಗ್ಲಿಕ್ಕೆ ತಯಾರಿಲ್ಲ, ಹೇಳ್ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಹಾಗೆ ಅವ್ರ ಹತ್ರ ಒಂದಿತ್ತು, ಸಿಂಗಲ್ ಪೀಸ್ ಇತ್ತು. ಅದನ್ನೇ ತಗೊಂಡ್ ಬಂದ್ವಿ ನಾವು. ಸ್ವಲ್ಪ ದಪ್ಪ ಅದ, ಜಾಸ್ತಿ ದಪ್ಪ ಏನಿಲ್ಲ. ಆದ್ರ ವೇಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಅದನ್ನ ಇವಾಗ ನೀಟಾಗಿ ತೊಳಿತಾ ಇದ್ದೀನಿ. ಯಾಕಂದ್ರ ಜಂಗ್ ಹತ್ತಿರ್ತದಲ್ರಿ ಕಬ್ಬಿನ ಅಂದ್ರೆ ಹೇಳ್ಬೇಕ್ರಿ. ಸ್ವಲ್ಪ ಇಟ್ರೇನೆ ತಂಪಿತ್ರ ಜಂಗ್ ಹತ್ಕೊಂಡ್ಬಿಡ್ತದ. ಅದ್ರ ಸಂಬಂಧ ಜಂಗ್ ಎಲ್ಲಾ ಹೋಲಿ, ಅದ್ರ ಮೇಲಿನ ಡಸ್ಟ್ ಎಲ್ಲಾ ಹೋಲಿ ಅಂತ ಹೇಳಿ ಒಂದ್ 2-3 ಸಲ ನೀಟಾಗಿ ಸ್ಕ್ರಬ್ಬರ್ ದಿಂತ ವಾಶ್ ಮಾಡ್ಲತ್ತಿದ್ದೆ ನಾನು. ಎಷ್ಟು ಸ್ವಚ್ಛ ತಿಕ್ತಿವಿ ಅಷ್ಟು ಚಂದ ದೋಸಾನು ಸಹ ಬರ್ತಾವ್ರಿ. ಗೊತ್ತಲ್ರಿ, ಫಸ್ಟಿಗೆ ದೋಸಾ ಹಂಚು ತೊಳನ ದೋಸಾ ಹಾಕಿದ್ವಿ ಅಂದ್ರ ಒಂದೇ ಟೈಮ್ ತಿಕ್ಕಿ ಹಾಕಿದ್ವಿ ಅಂದ್ರ ಅಂಟ್ಕೊಂಡ್ ಬಿಡ್ತದ, ದೋಸೆನೆ ಹೇಳಲ್ಲ. ಎಲ್ಲಾ ಹರಿದು ದೋಸಾ ಆಗ್ತಾವ್ರಿ. ಹಲ್ಕ ಮುಲ್ಕ ದೋಸೆ ಎಲ್ಲಾ ಬರ್ತಿರ್ತಾವ. ಅದ್ರ ಸಂಬಂಧ ಈ ತರ ನಾವು ಹಂಚನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಒಂದೆರಡು ಸ್ಟೆಪ್ಸ್ ಮಾಡಿ ಆಮೇಲೆ ಹಾಕಿದ್ರ ದೋಸೆ ಎಷ್ಟು ನೀಟಾಗಿ ಬರ್ತಾವ. ನೀವು ಸಹ ನೋಡುವಂತ್ರಿ ಎಂಟಾಗ. ನಾನು ಈ ಹಂಚ್ ಖರೀದಿ ಮಾಡಿದಾಗ ಇಷ್ಟು ಜಂಗ್ ಹತ್ತಿತ್ತಲ್ರಿ. ಬಾಳ ಧೂಳ್ ಅಂದ್ರ ಧೂಳ್ ಇತ್ತು. ಲಾಸ್ಟ್ ಪೀಸ್ ಅಂದ್ರ ನೀವೇ ಅರ್ಥ ಮಾಡ್ಕೋಬಹುದು. ಎಲ್ಲೋ ಇತ್ತದು, ಅದನ್ನ ಹುಡ್ಕ್ಯಾಡ್ ಕೊಟ್ರಿ ಅವ್ರು. ಬಾಳ್ ಗಲೀಜ್ ಆಗಿತ್ತು. ಅದನ್ನ ಸೋಪ್ ಹಚ್ಕೊಂಡು ಒಂದ್ 4-5 ಸಲ ಈ ತರ ವಾಶ್ ಮಾಡ್ಕೊಂಡಿದೀನಿ ನಾನು. ತೊಳೆದಿರುವ ಯಾವ್ದೇ ಕಬ್ಬಿಣ ವಸ್ತು ಅಂದ್ರ ಹಂಗೆ ಹಸಿ ಇಡ್ಬಾರ್ದ್ರಿ, ಬೇಗ ಒರೆಸಿ ಇಡ್ಬೇಕು. ಇವಾಗ ನಾನು ಹಂಚ ನೀಟಾಗಿ ತೊಳ್ಕೊಂಡು ನೀಟಾಗಿ ಒರೆಸ್ಬಿಟ್ಟು ಸ್ವಲ್ಪ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡೋದಕ್ಕ ನಾನು ಸ್ವಲ್ಪ ಆಯಿಲ್ ಹಚ್ಲತ್ತೀನ್ರಿ. ಆಯಿಲ್ ಹಚ್ಚಕ್ಕ ನನ್ನ ಹತ್ರ ಏನು ಇರ್ಲಿಲ್ಲ. ಹಾಗಾಗಿ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಈರುಳ್ಳಿ ಸಹಾಯದಿಂದ ಹಂಚು ತುಂಬಾ ಎಲ್ಲ ಎಣ್ಣೆ ಹಚ್ಕೊಳ್ಕತ್ತೀನಿ. ಚಂದಗೆ ಎಣ್ಣೆ ಹಚ್ಕೋಬೇಕಾಗ್ತದ್ರಿ. ಹಂಚ ಪೂರ್ತಿ ಹಚ್ಬೇಕಾಗ್ತದ. ಈ ತರ ಒಮ್ಮೆ ಹೀಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಉಪ್ಪು ಅರಿಶಿನ ಹಾಕೊಂಡ್ಬಿಟ್ಟು ಈ ತರ ಈರುಳ್ಳಿಯ ಸಹಾಯದಿಂದ ನಾನು ಹಂಚು ತುಂಬಾ ನೀಟಾಗಿ ತಿಕ್ಕೊಳ್ತಾ ಇದ್ದೀನ್ರಿ. ನೀಟಾಗಿ ತಿಕ್ಬೇಕಾಗ್ತದ. ಈ ತರ ಹಂಚ ಪೂರ್ತಿ ಅದನ್ನ ಸ್ಕ್ರಬ್ ತರ ಮಾಡ್ಕೋಬೇಕಾಗ್ತದ್ರಿ. ಇವಾಗ ಇದನ್ನೆಲ್ಲಾ ನೀಟಾಗಿ ವಾಶ್ ಮಾಡ್ಕೊಂಡ್ ಬಿಡಮ್ಮ. ನೋಡ್ಬೋದು, ಇವಾಗ ನಾನು ಹಂಚ ಮತ್ತೊಮ್ಮೆ ವಾಶ್ ಮಾಡಿ ಅದಕ್ಕ ಒರೆಸ್ಕೊತಾ ಇದ್ದೀನಿ. ನೀಟಾಗಿ ಹಂಚೆಲ್ಲ ಒರೆಸ್ಬಿಟ್ಟು ಮತ್ತೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ಗ್ಯಾಸ್ ಚಾಲು ಮಾಡ್ಕೊಂಡಿದ್ದೀನಿ. ಹಂಚು ಕಾಯ್ತದ್ರಿ. ಅಲ್ಲಿ ತನ ನಾನು ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡ್ಬಿಟ್ಟು ಹಂಚು ತುಂಬಾ ಹಾಕೊಂಡಿದ್ದೀನಿ. ಈ ತರ ಹಂಚು ತುಂಬಾ ಹಾಕೊಂಡ್ಬಿಟ್ಟು ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಂಚು ತುಂಬಾ ಎಲ್ಲ ಈ ತರ ಸುತ್ತ ಎಣ್ಣೆ ಹರಡು ತರ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಾಕೋ ಕಾರಣ ಏನಂದ್ರ, ಈರುಳ್ಳಿದಿಂದ ಹಂಚು ತುಂಬಾ ಎಣ್ಣೆ ಹರಡ್ತದಂತ ಹೇಳಿ, ಹಂಚು ತುಂಬಾ ಚಂದಾಗಿ ಎಣ್ಣೆ ಉಣ್ಲಿ ಅಂತ ಹೇಳ್ಬಿಟ್ಟು ಈ ತರ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿ. ನಾನು ಸಹ ಮೊದ್ಲೆಲ್ಲ ಕೆಲವೊಂದು ವಿಡಿಯೋಗಳಲ್ಲಿ ನೋಡಿದ್ದೆ, ಇದು ವರ್ಕ್ ಆಗ್ತದ ಇಲ್ಲ ಅನ್ಕೊಂಡಿದ್ದೆ. ಬಟ್ ವರ್ಕ್ ಆಗ್ತದ್ರಿ 100%. ನಿಮ್ದು ಸಹ ಹೊಸ ಹಂಚಿತ್ತು, ದೋಸೆ ಹೇಳ್ತಾ ಇಲ್ಲ, ಒಂದೇ ದಿನದಾಗ ನಾವು ಹಂಚನ್ನ ಪಳಗಿಸ್ಬೇಕಂದ್ರ ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ರಿ. ಖಂಡಿತ ದೋಸೆ ಬಾಳ ಚಂದ ಬರ್ತಾವ. ಇವಾಗ ಈರುಳ್ಳಿ ಕರ್ರಗಾಗ್ಯಾವ, ಅದನ್ನೆಲ್ಲ ತಕೊಂಡಿದೀನ್ರಿ. ತೆಗೆದ್ಬಿಟ್ಟು ಒಮ್ಮೆ ನೀಟಾಗಿ ಒರೆಸ್ಕೊಂಡು ಫಸ್ಟ್ ದೋಸೆ ಹಾಕ್ತಾ ಇದ್ದೀನಿ ನಾನು. ಫಸ್ಟ್ ದೋಸೆ ಅಂತಾನೆ ಹೇಳ್ಬೋದು. ಹೊಸ ಹಂಚು, ನಿನ್ನೆನೆ ತಂದಿದ್ದ ಹಂಚು. ನಿನ್ನೆ ಏನು ಮಾಡ್ಲಕ್ ಹೋಗಿದ್ದಿಲ್ಲ ನಾನು. ಇವತ್ತೇ ಅದನ್ನ ನೀಟಾಗಿ ತಿಕ್ಕಿ ಒಂದ್ 2-3 ಸ್ಟೆಪ್ಸ್ ನ ಮಾಡ್ಬಿಟ್ಟು ದೋಸೆ ಹಾಕ್ಲತ್ತಿದ್ದೆ ನಾನು. ದೋಸೆ ಅಂತೂ ಚಂದ ಬರ್ಲತ್ತಿದ್ದು ನೋಡ್ಬೋದು. ಫಸ್ಟ್ ದೋಸೆನ ಹಾಕಿರೋದು ಆಲ್ಮೋಸ್ಟ್ ಪೂರ್ತಿ ಚಂದ ಬಂದದ್ರಿ. ಒಂದ್ ಸ್ವಲ್ಪ ಹರಿದಿತ್ತು ಅಷ್ಟೇ. ಆ ಕಡೆ ಉರಿ ಸರಿಯಾಗಿರ್ಲಿಲ್ಲ, ಅದಕ್ಕೆ ಹರಿದಿತ್ತು. ಆದ್ರ ದೋಸೆ ಮಾತ್ರ ಚಂದಾಗಿ ಎದ್ದಿತ್ತು. ನಾನು ಮೊದಲು ಸಣ್ಣ ದೋಸೆ ಹಾಕಿದ್ದೆ ರೀ. ದೊಡ್ಡದು ಹಾಕನ
ಪೂರ್ತಿ ಹರಿದ್ ಬಿಡಂಗ ಹೇಳಿ ಸಣ್ಣ ದೋಸೆ ಹಾಕಿದೆ ಅಂದ್ರು ಭಾಳ ಚಂದ ಬಂದಿತ್ರಿ. ಆದಷ್ಟು ನಾವು ಮೆಟಲ್ದೇ ಯೂಸ್ ಮಾಡ್ಬೇಕಲ್ರಿ, ಇವಾಗಂತ್ರ ನಾನ್ ಸ್ಟಿಕ್ ತುಂಬಾ ಬಂದಾವ. ಬಟ್ ನಾನ್ ಸ್ಟಿಕ್ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳ್ತಾರ. ಹಾಗಾಗಿ ಆದಷ್ಟು ಕೆಬ್ಬಿಣದ ಹಂಚುಗಳನ್ನ ಬಳಸ್ಕೊಳ್ಳಮ್ಮಂತ ಹೇಳ್ತೀನ್ರಿ. ಅದಕ್ಕೋಸ್ಕರ ನಾನು ಸಹ ತಗೊಂಡ್ ಬಂದೆ. ಬಟ್ ಹೆಂಗ್ ಮಾಡ್ಬೇಕನ್ನಂಗ ಅನ್ಸಿತ್ತು. ಬಟ್ ನಾನು ಒಂದ್ 2-3 ವಿಡಿಯೋಸ್ ನೋಡಿ ಟ್ರೈ ಮಾಡ್ದೆ. ಅಂದ್ರೆ ಸಕ್ಸಸ್ ಐತ್ರಿ. ಭಾಳ ಚಂದ ದೋಸೆ ಎಲ್ಲಾ ಏಳಾಗತ್ತಾವ. ಇದು 2ನೇ ದೋಸೆ ಹಾಕಿದ್ದೆ ನಾನು. 1-2 ದೋಸೆಗಳನ್ನ ತಿನ್ನಕ್ ಹೋಗ್ಲಿಲ್ಲ ನಾವು. ಫಸ್ಟಿನ ಇರ್ತಾವಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಜಂಗ್ ಸ್ಮೆಲ್ ಎಲ್ಲ ಬರ್ತದ ಅಂತ ಹೇಳ್ಬಿಟ್ಟು ತಿನ್ನಕ್ ಹೋಗ್ಲಿಲ್ಲ. ಇದು 3ನೇ ದೋಸೆ ಅಂತೂ ಭಾಳ ಚಂದ ಎದ್ದಿತ್ರಿ. ನೀವು ಸಹ ಒಂದ್ ವೇಳೆ ಹೊಸ ಹಂಚಿತ್ತು ಚೆನ್ನಾಗಿ ಬರ್ಲಿಲ್ಲ ಅಂದ್ರ ಈ ತರ ಒಮ್ಮೆ ಟ್ರೈ ಮಾಡಿ ನೋಡ್ರಿ, ಚಂದ ಬರ್ತಾವ. ನನ್ 3ನೇ ದೋಸೆ ಅಂತೂ ಭಾಳ ನೀಟಾಗಿ ಬಂದಿತ್ತು. ಹಾಗೆ ಉಳ್ದಿರೋ ದೋಸೆ ಎಲ್ಲ ಭಾಳ ಚಂದ ಬರ್ಲತ್ತಿದ್ದು. ಸ್ವಲ್ಪ ನೀರ್ ಹೊಡೆದು ದೋಸೆ ಹಾಕೊಂಡು ಆರಾಮಾಗಿ ನಾವು ದೋಸೆ ಚಟ್ನಿ ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಹಂಚನ್ನ ಪಳಗಿಸೋದು ಅಂದ್ರೆ ತವಾ ಪಳಗಿಸ್ಬೋದು ಒಂದೇ ದಿನದಾಗ ಅಂತ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.